ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲಲ್ಲಿ ಸ್ನೇಹಿತರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮನೆ ಇದೆ. ಮನೆ ಮೇಲೆ ಅಲ್ಲಿ ಬಾಡಿಗೆ ಕೊಡ್ತಾರಂತೆ. ನೋಡಿ, ಹೆಸರು ಕುಸುಮ ಅಂತೇಳಿ. ನೋಡಿ, ಆ ಒಂದು ಮನೆಯಲ್ಲಿ ಬಾತ್ರೂಮ್ ಸಹ ಇದೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಮೊದಲು ಬಂದವರಿಗೆ ಆದ್ಯತೆ ಇರುತ್ತೆ. ಹಾಗೆ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ. ತಿಂಗಳ ಬಾಡಿಗೆ ಎಲ್ಲ ವರ್ಷಕ್ಕೆ ಒಂದೇ ಸಲ ಕೊಡ್ತೀನಿ ಅಂದರೂ ಸರಿ, ಹೇಗಾದರೂ ಓಕೆ, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಗಿರುತ್ತೆ, ಓಕೆನಾ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಕೆಲವರಿಗೆ ಆಗಲ್ಲ, ಕೆಲವರಿಗೆ ತಿಂಗಳ ಪೇಮೆಂಟ್ ಆಗ್ತಾರಂತೆ. ಹಾಗಾಗಿ ಅವರ ಅನುಕೂಲಕ್ಕೆ ತಕ್ಕಂತೆ ಕೊಡ್ಬೋದು. ನಮ್ಮ ಮನೆಯ ಮಂಚವನ್ನು ತೆಗೆದು ರೂಮಿಗೆ ಹಾಕಿದ್ದೀವಿ, ಹಾಗಾಗಿ ಮಲಗಲು ಅನುಕೂಲತೆ ಮಾಡಿಕೊಡ್ತೀವಿ ಬೇಕಾದರೆ ಅಂತ ಹೇಳಿದ್ದಾರೆ. ಇನ್ನು ಎಲ್ಲ ವ್ಯವಸ್ಥೆಯನ್ನು ಬೇಕಾದರೆ ಮಾಡಿಕೊಡ್ತೀವಿ, ಏನೇನು ಬೇಕೋ ಅದೆಲ್ಲ. ಆದರೆ ಬಾಡಿಗೆ ಸರಿಯಾಗಿ ಕಟ್ಕೊಂಡು ಹೋದರೆ ಸರಿ, ಇಲ್ಲ ಅಂದರೆ 2 ತಿಂಗಳಿಗೆ ಹೊರಗಡೆ ಹಾಕಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಬಾಡಿಗೆಗೆ ಕೊಟ್ಟ ಮೇಲೆ ಕರೆಕ್ಟಾಗಿ ಬಂದುಬಿಡ್ಬೇಕು ಬಾಡಿಗೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು, ಓಕೆನಾ. ಇನ್ನು ಇವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕು ಅಂದರೆ ಯಾವ ರೀತಿ ಇವ್ರದ್ದು ವ್ಯಕ್ತಿತ್ವ ಇರುತ್ತೆ ಅಂದರೆ ಸೈಲೆಂಟ್ ವ್ಯಕ್ತಿ. ಆದರೆ ಇನ್ನೂ ತುಂಬ ಕಷ್ಟ ಆಗುತ್ತೆ, ಆದರೆ ಇಷ್ಟ ಆಗುತ್ತೆ. ಯಾಕೆ ಅಂದರೆ ನಾನು ಅಷ್ಟೇನೆ ಶಾಂತ ಸ್ವಭಾವದ ವ್ಯಕ್ತಿಯಾಗಿರ್ತೀನಿ, ಇಬ್ಬರಿಗೂ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಿಡುವು ಇದ್ದಾಗ ಕಷ್ಟ ಸುಖ ಹಂಚಿಕೊಳ್ಳೋಣ, ಹಾಗೆಯೇ ಶುಭ ಸಮಾರಂಭಗಳಿಗೆ ಯಾವುದು ಕರೆಯುವುದು, ಉಪಚಾರ ಮಾಡೋದು ಅದೆಲ್ಲವನ್ನು ಮಾಡೋಣ, ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಹೇಳಿದ್ದಾರೆ. ಸ್ನೇಹಿತರನ್ನು ಎಷ್ಟು ಜನ ಬೇಕಾದರೂ ಕರೆಸಿಕೊಳ್ಳಿ, ಅದರಲ್ಲಿ ನಾವು ಏನೂ ಹೇಳುವುದಿಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅಂತ ಇಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರೂಮ್ ರೆಂಟ್ಸ್ ಬಗ್ಗೆ ಇಲ್ಲಿ ಮಾತಾಡತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ತಿಂಗಳಿಗೆ ಒಂದು ಸರಿ ರೂಮ್ ಕ್ಲೀನ್ ಮಾಡಿಸ್ಬೇಕು. ಅದಕ್ಕೆ ನೀವು ನಿಮ್ಮ ಖರ್ಚು ಹಾಕೊಂಡೇ ಮಾಡಿಸ್ಬೇಕು. ಯಾವುದೇ ಕೆಲಸ ಮಾಡಿಕೊಂಡಿರಲಿ ರೂಮ್ ಕೊಡಲಾಗುತ್ತದೆ. ಆದರೆ ಸರ್ಕಾರಿ ಉದ್ಯಮದಲ್ಲಿ ಇದ್ದರೆ ಅಂಥವರಿಗೆ 50% ಆಫ್ ಇರುತ್ತೆ ಸ್ನೇಹಿತರೆ. ಯಾಕೆಂದರೆ ಸರ್ಕಾರಿ ಕೆಲಸದಲ್ಲಿದ್ದರೆ ಇವ್ರಿಗೇನೋ ಇಷ್ಟ ಆಗುತ್ತಂತೆ. ಆ ಒಂದು ಕಾರಣಕ್ಕೋಸ್ಕರ ಬಟ್ಟೆ ತೊಳೆಯುವುದಕ್ಕೆ ಆಗುವುದಿಲ್ಲ ಅಂದರೆ ಅದನ್ನು ಕೂಡ ನಾನೇ ಒಗೆದು ಕೊಡ್ತೀನಿ, ಚಡ್ಡಿ ಸಮೇತ ಒಗಿತೀನಿ ನಿಮ್ಮದು, ಆದರೆ ಅದಕ್ಕೆ ತಿಂಗಳಿಗೆ ಖರ್ಚು ಕೊಡಬೇಕಾಗುತ್ತೆ, ಇಲ್ಲಾಂದರೆ ನೀವೇ ಹೊಕ್ಕೊಳ್ಳಿ, ಯಾರು ಬೇಡ ಅಂತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಏನಾರ ಒಗಿಬೇಕು ಅಂತಂದರೆ ಅವರಿಗೆ ತಿಂಗಳಿಗೆ ಪೇಮೆಂಟ್ ಕೊಟ್ಟರೆ ಖಂಡಿತವಾಗಿಯೂ ಕೊಡ್ತಾರಂತೆ ಸ್ನೇಹಿತರೆ. ನೋಡಿ ಎಂಥ ಓನರು, ಒಳ್ಳೆ ಓನರು.